Hello everyone, welcome back to Concepts of Mechanical Engineering 2 video series. Last session ನಲ್ಲಿ ವೀಕ್ ನಂಬರ್ 5 ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇರುವಂತಹ ಟೆಕ್ನಾಲಜಿ ಅಂತ FDM ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಒಂದು ಸೆಷನಲ್ಲಿ ವೀಕ್ 5 ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗಲ್ಲಿ in the first session we have learnt about introduction to additive manufacturing, their features, merits, limitations, applications and materials, and we have learnt about additive manufacturing processes and AM technologies. We have learnt about FDM, its construction, working, materials and virtual lab simulation. So in this session you are going to learn about stereolithography, that their construction, working, materials and virtual lab simulation. In this session you are going to learn the construction, working, materials used and virtual lab simulation of stereolithography IAM process. And in the coming sessions you are going to learn about SLS technology, and we have a practical session where I'm going to explain about how to create a component using 3D printing, the steps involved in those. First of all, what do you mean by stereolithography? So the name indicates the stereolithography is a 3D printing process where UV laser is used to solidify a liquid resin layer by layer to produce accurate and smooth part. ಹಂಗಂದ್ರೆ ಏನಪ್ಪ ಅಂತ ಹೇಳಿದ್ರೆ ಇದು ಕೂಡ ಒಂದು 3D ಪ್ರಿಂಟಿಂಗ್ ಪ್ರೋಸೆಸ್ಸು. ಇಲ್ಲಿ ಯಾವುದೇ ಥರ ಫಿಲಮೆಂಟ್ ಟೈಪ್ ಇರೋದಿಲ್ಲ. ಸೊ ವಿ ಹ್ಯಾವ್ ಎ ಲಿಕ್ವಿಡ್, ನೋಡಿ ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ವ್ಯಾಟ್ ಫೋಟೋಪಾಲಿಮರ್ ಅಂತ ಕರಿತೀವಿ. ಸೊ ದಿಸ್ ಕಂಪ್ಲೀಟ್ ಔಟ್ ಏನು ಬಾಕ್ಸ್ ಇದೆಯಲ್ಲ ಅದಕ್ಕೆ ವ್ಯಾಟ್ ಅಂತ ಕರಿತೀವಿ. ದಿ ಬ್ಲೂ ಕಲರ್ ಇಂಡಿಕೇಟ್ಸ್ ದ ಫೋಟೋಪಾಲಿಮರ್. ದಿಸ್ ಫೋಟೋಪಾಲಿಮರ್ ಕ್ಯೂರ್ಸ್ ವೆನೆವರ್ ಎ ಲೇಸರ್ ಲೈಟ್ ಕಮ್ಸ್ ಫ್ರಮ್ ದ ಬೀಮ್. ಇಲ್ಲಿ ಮಿರರ್ ಮುಖಾಂತರ ಅದು ಮೆಮೊರಿಲಿ ಯಾವ ಥರ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ರೆ ಎಷ್ಟು ಕಾಂಪೊನೆಂಟ್ ಬೇಕೋ ಅಷ್ಟು ಮಾತ್ರ ಯು ವಿ ರೇಸ್ ಬರುತ್ತೆ. ಸೊ ಅಷ್ಟು ಮಾತ್ರ ಕಾಂಪೊನೆಂಟು ಸಾಲಿಡಿಫೈ ಆಗುತ್ತೆ. ಆಮೇಲೆ ಒಂದು ಲೇಯರು ಬಿಲ್ಡ್ ಪ್ಲಾಟ್ಫಾರ್ಮ್ ಕೆಳಗಡೆ ಬಂದಾಗ the generation of the CAD model will converted into 3D model. So very simple process and it is very old process. 1984 ಅಲ್ಲೇ ಕಂಡುಹಿಡಿದಿರೋಂಥ ಪ್ರೋಸೆಸ್ ಇದು. ಆ್ಯಂಡ್ ಬಿಫೋರ್ ಏನು FDM ಪ್ರಿಂಟರ್ಗಿಂತ ಮುಂಚೆನೇ ಬಂದಿದ್ದ ಪ್ರೋಸೆಸ್ಸು. ಹಾಗಾಗಿ ಮೆಜಾರಿಟಿ ಆಫ್ ದ ಇಂಡಸ್ಟ್ರೀಸ್ ಹ್ಯಾವ್ ಯೂಸ್ ಟೆಕ್ನಾಲಜಿ ಟು ಕ್ರಿಯೇಟ್ 3D printers using stereolithography process. Coming to the construction of stereolithography machine, so we need to have a UV laser, ಅಂದರೆ ಅಲ್ಟ್ರಾವೈಲೆಟ್ ಲೇಸರ್ ಬೇಕು. ಯು ನೀಡ್ ಟು ಪುಟ್ ಅ ಲೇಸರ್ ಲೈಟ್ ಬೈ ಯೂಸಿಂಗ್ ಅಲ್ಟ್ರಾವೈಲೆಟ್ ಲೇಸರ್. ಎಲ್ಲಿಂದ ಬಂದಿದ್ದ ಬೀಮು ಆಪ್ಟಿಕ್ಸಿಗೆ ಬರುತ್ತೆ, ಅಲ್ಲಿಂದ ಮಿರರ್ಸಿಗೆ ಬಂದು ನಿಮಗೆ ಯಾವ ಪೊಸಿಷನಲ್ಲಿ ಮಾಡೆಲ್ ಬೇಕೋ ಆ ಪೊಸಿಷನ್ಗೆ ಆ ರೇ ಬಂದು ಬೀಳುತ್ತೆ. ಸೊ ವಿ ನೀಡ್ ಟು ಹ್ಯಾವ್ ಅ ರೆಸಿನ್ ವ್ಯಾಟ್ ಅಥವಾ ಲಿಕ್ವಿಡ್ ಫೋಟೋಪಾಲಿಮರ್. ವಾಟ್ ಯು ಸಿ ಹಿಯರ್ ಇಸ್ ಕಾಲ್ಡ್ ಅ ವ್ಯಾಟ್ ವಿತ್ ರೆಸಿನ್. We need to have a build platform, ಯಾಕೆಂದರೆ this is very important. By means of computer control only it will work. So this will go up and down based on the G codes available in ಏನು ಸ್ಲೈಸಿಂಗ್ ಸಾಫ್ಟ್ವೇರಲ್ಲಿ ಕ್ರಿಯೇಟ್ ಆಗಿರುತ್ತಲ್ಲ ಆ ಒಂದು G ಕೋಡಲ್ಲಿ ಇದು ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಬೇಸ್ಡ್ ಆನ್ ದಿಸ್ ಇಟ್ ವಿಲ್ ಮೂವ್ ಡೌನ್ ಇನ್ ಈಚ್ ಲೇಯರ್ಸ್. ಅಲ್ಲಿ ನಿಮಗೆ ಜನ್ರೇಟ್ ಆಗ್ತಾ ಬರುತ್ತೆ ಮಾಡಲು. ವಿ ನೀಡ್ ಟು ಹ್ಯಾವ್ ಅ ಸ್ಕ್ಯಾನಿಂಗ್ ಮಿರರ್ ಟು ಡಿಫ್ಲೆಕ್ಟ್ ರೇಸ್ ಇನ್ ಟು ದ ರಿಕ್ವೈರ್ಡ್ ಆ್ಯಂಗಲ್. ಆ್ಯಂಡ್ ವಿ ನೀಡ್ ಟು ಹ್ಯಾವ್ ಎ ರೀಕೋಟಿಂಗ್ ಸಿಸ್ಟಮ್. ಅಂದರೆ ಏನಂದರೆ ಒಂದು ಸಲ ನೀವು ಒಂದು ಲೇಯರ್ ಬಿಲ್ಡ್ ಆದಮೇಲೆ ಯು ನೀಡ್ ಟು ಫಿಲ್ ವಿತ್ ಅ ಫ್ರೆಶ್ ರೆಸಿನ್. ಸೊ ಅದಕ್ಕೆ ಕಟ್ ಮಾಡುತ್ತೆ, ಲೈಕ್ ಒಂದು ಲೆವೆಲ್ನ ಅದು ಲೆವೆಲ್ ಮಾಡುತ್ತೆ. ಸೊ ದಿಸ್ ಬ್ಲೇಡ್ ಇಸ್ ಕಾಲ್ಡ್ ಅ ರೀಕೋಟರ್ ಬ್ಲೇಡ್. ಸೊ ದಿಸ್ ವಿಲ್ ಮೂವ್ ಫ್ರಮ್ ದಿಸ್ ಡೈರೆಕ್ಷನ್ ಟು ದಿಸ್ ಡೈರೆಕ್ಷನ್ ಆ್ಯಂಡ್ ಇಟ್ ವಿಲ್ ಆ್ಯಡ್, ಯು ಕ್ಯಾನ್ ಸಿ ಹಿಯರ್, ಹೊಸ ರೆಸಿನನ್ನು ಆ್ಯಡ್ ಮಾಡುತ್ತೆ ಅಲ್ಲಿ ಬಂದು. ಆವಾಗ ನಿಮಗೆ ಮೇಲ್ಗಡೆಯಿಂದ ಲೇಸರ್ ಲೈಟ್ ಬಿದ್ದು ನಿಮ್ಗೆ ಯಾವ ಪೊಸಿಷನ್ ಬೇಕು ಆ ಪೊಸಿಷನ್ಗೆ ಅದು ಕ್ಯೂರ್ ಆಗ್ತಾ ಬರುತ್ತೆ. And you need to have a control computer or control system wherein you can move this build platform as well as the laser light in required position as you mentioned in a slicing G codes. Coming to the working, you can see the real diagram of SLA 3D printer, where you can see this yellow color or orange color indicates the VAT or resin, and the model is here is generating, and you need to have a supporting structures also. ಇದನ್ನು ನೀವು ವಾಪಸ್ ತೆಗೆದುಬಿಟ್ಟು ಅದನ್ನು ಕ್ಯೂರ್ ಮಾಡಬೇಕಾಗುತ್ತೆ. ಫಸ್ಟು ಆ್ಯಸ್ ಯೂಶ್ವಲ್ ಎಲ್ಲ 3D ಪ್ರಿಂಟರ್ಸ್ಗೂ ಬೇಕಾಗಿರುವಂತಹ ಫಸ್ಟ್ ಪ್ರೋಸೆಸ್ಸು CAD ಮಾಡಲ್ನ ಜನ್ರೇಟ್ ಮಾಡಬೇಕು. ಆಮೇಲೆ ಅದನ್ನು STL ಫೈಲ್ ಕನ್ವರ್ಟ್ ಮಾಡಬೇಕು. ಅಲ್ಲಿ ಸ್ಲೈಸಿಂಗ್ ಮಾಡುತ್ತೆ, ಅಂದರೆ ಈಚ್ ಲೇಯರ್ ಬೈ ಲೇಯರ್ ಸ್ಲೈಸಿಂಗ್ ಆಗುತ್ತೆ. ಸೊ ಒನ್ಸ್ ಯು ಡನ್ ದಿಸ್, ಯು ಜಸ್ಟ್ ಟ್ರಾನ್ಸ್ಫರ್ ದ ಡೇಟಾ ಇನ್ ಟು ದ SLA 3D ಪ್ರಿಂಟರ್ ವೇರ್ ಯು ವಿ ಲೇಸರ್ ಕ್ಯೂರ್ಸ್. ಯು ವಿ ಲೇಸರ್ ಏನಿರುತ್ತಲ್ಲ ಲೇಸರ್ ಬೀಮ್ಸು, ಅದು ರೆಸಿನನ್ನು ಈಚ್ ಲೇಯರ್ ಬೈ ಲೇಯರ್ ಅದು ಕ್ಯೂರ್ ಮಾಡುತ್ತೆ, ಯಾವ ಥರ ಏನು ಡೈಮೆನ್ಷನ್ಗೆ ಬೇಕೋ ಆ ಡೈಮೆನ್ಷನ್ಗೆ. ದ ಬಿಲ್ಡ್ ಪ್ಲ್ಯಾಟ್ಫಾರ್ಮ್ ಮೂವ್ಸ್ ಡೌನ್ ಆಫ್ಟರ್ ಈಚ್ ಲೇಯರ್. ಈ ಬಿಲ್ಡ್ ಪ್ಲ್ಯಾಟ್ಫಾರ್ಮು ಒಂದು ಲೇಯರ್ ಆದಂಗೆ ಡೌನ್ಗೆ ಹೋಗುತ್ತೆ.
ದಿಸ್ ಪ್ರೋಸೆಸ್ ಕಂಟಿನ್ಯೂಡ್ ಅಂಟಿಲ್ ದ ಫುಲ್ ಪಾರ್ಟ್ ಇಸ್ ಫಾರ್ಮ್ಡ್. ಕಂಪ್ಲೀಟ್ ಪಾರ್ಟ್ ಫಾರ್ಮ್ ಆಗೋ ತನಕ ಈ ಪ್ರೋಸೆಸ್ ನಡೀತಾ ಇರುತ್ತೆ. ಆ್ಯಂಡ್ ಒನ್ಸ್ ದಟ್ ಪಾರ್ಟ್ ಈಸ್ ಓವರ್, ಯು ನೀಡ್ ಟು ರಿಮೂವ್ ದಿಸ್ ಆ್ಯಂಡ್ ಟೇಕನ್ ಫಾರ್ ಅ ಪೋಸ್ಟ್ ಕ್ಯೂರೇಷನ್ ಅಥವಾ ಪೋಸ್ಟ್ ಪ್ರೊಸೆಸಿಂಗಿಗೆ ಅದನ್ನು ತಗೊಂಡು ಅದರಲ್ಲಿರುವಂತಹ ಏನು ಎಕ್ಸ್ಟ್ರಾ ಬಿಲ್ಡ್ ಮೆಟೀರಿಯಲ್ಸ್ ಏನಿರುತ್ತೋ ಅದನ್ನು ತೆಗಿಬೇಕಾಗತ್ತೆ. ಮತ್ತು ಅದಕ್ಕೆ ಏನಾದರೂ ಹೀಟ್ ಟ್ರೀಟ್ಮೆಂಟ್ ಬೇಕಾದರೆ ಹೀಟ್ ಟ್ರೀಟ್ಮೆಂಟೇ ಕೊಡಬೇಕಾಗತ್ತೆ. ಕಮಿಂಗ್ ಟು ದ ವರ್ಚುವಲ್ ಲ್ಯಾಬ್ ಸಿಮ್ಯುಲೇಷನ್, ವಿ ಹ್ಯಾವ್ ಅ ವರ್ಚುವಲ್ ಲ್ಯಾಬ್ ಸಿಮ್ಯುಲೇಷನ್ ಲಿಂಕ್ ಹಿಯರ್. ಅದರಲ್ಲಿ ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಯಾವ ಥರ ಈ ಒಂದು ಪ್ರೋಸೆಸ್ನ ಶುರು ಮಾಡಬೇಕು, ಫಸ್ಟ್ ನೀವೇನು ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಫಸ್ಟ್ ಸ್ಟೆಪ್ಪಲ್ಲಿ ಹೇಳ್ತಾ ಬರ್ತಾರೆ. ಸೊ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸಲ್ಲಿ ಯು ನೀಡ್ ಟು ಪ್ರಿಪೇರ್ ಅ ವ್ಯಾಟ್. ಸೊ ಎರಡು ಡೈರೆಕ್ಷನ್ ತೋರಿಸಿದ್ದಾರೆ. ದೀಸ್ ಆರ್ ನಾಟ್ ಟೂ ಡಿಫರೆಂಟ್ ಡಯಾಗ್ರಾಮ್ಸ್. ಸೊ ಡೈರೆಕ್ಷನ್ಸ್ ಆಫ್ ಏನು ವಿಸಿಬಿಲಿಟಿ ಇಸ್ ಡಿಫ್ರೆಂಟ್ ಹಿಯರ್. ಸೊ ವ್ಯಾಟ್ ಮತ್ತು ಯು ಹ್ಯಾವ್ ಅ ಲೇಸರ್ ಹಿಯರ್. ಲೇಸರ್ ಲೆನ್ಸಸ್ಸಿಂದ ಆಪ್ಟಿಕಲ್ ಸ್ಕ್ಯಾನ್ ಆಗಿ ಇಟ್ ವಿಲ್ ಮೂವ್ ಟು ದ galvanic mirror. Similarly here also the same thing happen. The next step is to fill the vat with a liquid photopolymer. Liquid photopolymer fill ಮಾಡಬೇಕಿಲ್ಲಿ. ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ, ಇದೇ ಲಿಕ್ವಿಡ್ photopolymer. And you can see the orange color here. This is a platform, build platform where each layer ಒಂದ್ಸಲ ಕ್ಯೂರ್ ಆದಮೇಲೆ ಒಂದೊಂದು ಸ್ಟೆಪ್ ಡೌನ್ ಆಗ್ತಾ ಬರುತ್ತೆ. So in the next step you can see the animation here. So once the laser beams come from the laser, the galvanometer senses it and it will move to the ರೆಸಿನ್ ಹತ್ರ ಹೋಗುತ್ತೆ. ಎಷ್ಟು ಮೂಮೆಂಟ್ ಆಗಬೇಕು ಅಂತ ಕಂಪ್ಯೂಟರ್ ಕಂಟ್ರೋಲಲ್ಲೇ ಹೇಳುತ್ತೆ. ಸೊ ಒಂದ್ಸಲ ಅದು ಕ್ಯೂರ್ ಆದಮೇಲೆ ಅಗೈನ್ ದಿಸ್ ರೀಕೋಟರ್ ಬ್ಲೇಡ್ ಏನಿರುತ್ತೋ ಅದು ಕಂಪ್ಲೀಟ್ ಒಂದು ಸ್ಲೈಡ್ ಆದಾಗ ಹೊಸದಾಗಿ ಅಲ್ಲಿ ಹೊಸ ಒಂದು ಫೋಟೋಪಾಲಿಮರ್ ಮೆಟೀರಿಯಲ್ ಕೂತ್ಕೊಳ್ಳುತ್ತೆ. ಅಗೈನ್ ದ ಲೇಸರ್ ಕಮ್ಸ್ ಆ್ಯಂಡ್ ದಟ್ ಕ್ಯೂರ್ ದ ನೆಕ್ಸ್ಟ್ ಪ್ರೋಸೆಸ್. ದಿಸ್ ಪ್ರೋಸೆಸ್ ವಿಲ್ ಕಂಟಿನ್ಯೂ ಟಿಲ್ ದ ಎಂಡ್ ಆಫ್ ದ ಮಾಡಲ್. ಅಂದರೆ ಮಾಡಲ್ ಏನು ಕೊಟ್ಟಿದ್ದೀರೋ ಅದು ಕಂಪ್ಲೀಟ್ ಎಂಡ್ ಆಗೋದಕ್ಕೆ ತನಕ ಇದು ಕ್ಯೂರ್ ಆಗ್ತಾ ಬರುತ್ತೆ. ಸೊ ಇದು ಒಂದ್ಸಲ ಕ್ಯೂರ್ ಆದಮೇಲೆ ದೆನ್ ಯು ಕ್ಯಾನ್ ಟೇಕ್ ಇಟ್ ಆ್ಯಂಡ್ ಇಟ್ ಈಸ್ ರೆಡಿ ಫಾರ್ ಪೋಸ್ಟ್ ಪ್ರೊಸೆಸಿಂಗ್ ಆಪರೇಷನ್. ಸೊ ದಿಸ್ ಇಸ್ ಹೌ ದ ಸ್ಟೀರಿಯೋಲಿಥೋಗ್ರಫಿ ವರ್ಕ್. ಸೊ ತುಂಬ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, SLA 3D ಪ್ರಿಂಟರ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ವಸ್ತು ಯಾವುದಪ್ಪ ಅಂದರೆ ಫೋಟೋಪಾಲಿಮರ್, ಲಿಕ್ವಿಡ್ ಫೋಟೋಪಾಲಿಮರ್. ಆ ಲಿಕ್ವಿಡ್ ಫೋಟೋಪಾಲಿಮರ್ ಅಂದರೆ ಇಟ್ಸ್ ಜಸ್ಟ್ ಲೈಕ್ ಎಪಾಕ್ಸಿ ರೆಸಿನ್ ಟೈಪ್ ಇರುತ್ತೆ. ಅದಕ್ಕೆ ನೀವು ಲೈಟನ್ನು ಪಾಸ್ ಮಾಡಿದ್ರೆ, ಲೇಸರ್ ಲೈಟ್ನ, ಅದು ಹೀಟಾಗಿ ಏನಾಗುತ್ತೆ, ಸಾಲಿಡಿಫೈ ಆಗುತ್ತೆ. ಇಷ್ಟು ಅರ್ಥ ಆದರೆ ಯು ಕ್ಯಾನ್ ಈಸಿಲಿ ರೈಟ್ ಆನ್ ಯುವರ್ ಓನ್ ವರ್ಡ್ಸ್. ನೀವೇ ಬರಿಬೋದು ಯಾವ ಥರ ವರ್ಕ್ ಆಗುತ್ತೆ ಅಲ್ಲಿ ಲೇಸರ್ ಲೈಟ್ ಬಿದ್ದಾಗ, ರೀಕೋಟರ್ ಆರ್ಮ್ ಕೆಲಸ ಏನು, ಬಿಲ್ಡ್ ಪ್ಲಾಟ್ಫಾರ್ಮ್ ಕೆಲಸ ಏನು, ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ರೈಟ್ ಇನ್ ದ ಎಕ್ಸಾಮಿನೇಷನ್. ಕಮಿಂಗ್ ಟು ದ ಮೆಟೀರಿಯಲ್ಸ್ ಯೂಸ್ಡ್ ಇನ್ SLA, ಈಗ ತಾನೇ ಹೇಳಿದೆ ಫೋಟೋಪಾಲಿಮರ್ ಅಂತ. ಸೊ ವಿ ಹ್ಯಾವ್ ಅ ಫೋಟೋಪಾಲಿಮರ್ ರೆಸಿನ್, ವಿ ಹ್ಯಾವ್ ಅ ಸ್ಟ್ಯಾಂಡರ್ಡ್ ರಿಜಿಡ್ ರೆಸಿನ್ ಅಂತ ಕರಿತೀವಿ, ದಟ್ ಈಸ್ ಆಲ್ಸೋ ಇನ್ ಲಿಕ್ವಿಡ್ ಫಾರ್ಮ್. ಆ್ಯಂಡ್ ಟಫ್ ಆ್ಯಂಡ್ ಇಂಜಿನಿಯರಿಂಗ್ ರೆಸಿನ್ಸ್ ಅಂತ ಕರಿತೀವಿ, ಫ್ಲೆಕ್ಸಿಬಲ್ ರೆಸಿನ್ಸ್ ಅಂತ ಕರಿತೀವಿ, ಆ್ಯಂಡ್ ಕ್ಯಾಸ್ಟಬಲ್ ರೆಸಿನ್ಸ್ ಅಂತ ಕರಿತೀವಿ. ದೀಸ್ ಆರ್ ದ ಮೆಟೀರಿಯಲ್ಸ್ ವಿಚ್ ಆರ್ ಯೂಸ್ಡ್ ಇನ್ SLA 3D ಪ್ರಿಂಟರ್. ಕಮಿಂಗ್ ಟು ದ ಅಡ್ವಾಂಟೇಜಸ್ ಆಫ್ SLA. ಸೊ ಏನು ಈ ಪಾರ್ಟ್ಸು SLA 3D ಪ್ರಿಂಟರಿಂದ ಬರುವಂತಹ ಪಾರ್ಟು ವೆರಿ ಹೈ ಆ್ಯಕ್ಯುರಸಿ ಮತ್ತು ರೆಸಲ್ಯೂಷನ್ ಇರುತ್ತೆ. ಹೈ ಆ್ಯಕ್ಯುರಸಿ ಮತ್ತು ರೆಸಲ್ಯೂಷನ್ ತುಂಬ ಇರುತ್ತೆ. ಎಕ್ಸಲೆಂಟ್ ಸರ್ಫೇಸ್ ಫಿನಿಶ್ ಇರುತ್ತೆ. ಯಾವುದೇ ಥರ ಸರ್ಫೇಸಲ್ಲಿ ಯಾವುದೇ ಥರ ಬರ್ಸ್ ಫೀಲ್ ಆಗೋದಿಲ್ಲ ನಿಮಗೆ, ಲೈಕ್ FDM 3D ಪ್ರಿಂಟರ್ ಥರ. ಆ್ಯಂಡ್ ಐಡಿಯಲ್ ಫಾರ್ ಕಾಂಪ್ಲೆಕ್ಸ್ ಆ್ಯಂಡ್ ಡೀಟೇಲ್ ಪಾರ್ಟ್ಸ್ ಬೇಕು ಅಂತ ಹೇಳಿದ್ರೆ ಗೋ ವಿತ್ SLA 3D ಪ್ರಿಂಟರ್. ಇಟ್ ಈಸ್ ಸೂಟಬಲ್ ಫಾರ್ ಪ್ರೋಟೋಟೈಪ್ಸ್ ಆ್ಯಂಡ್ ಮೌಲ್ಡ್ಸ್. ಪ್ರೋಟೋಟೈಪ್ಸ್ ಮತ್ತು ಮೌಲ್ಡ್ಸ್ಗೆ ಇದು ಸೂಟಬಲ್ ಆಗಿದೆ. ಮತ್ತು ಸ್ಮೂತ್ ಪಾರ್ಟ್ಸ್ ವಿತ್ ಮಿನಿಮಲ್ ಫಿನಿಶಿಂಗ್. ಇಲ್ಲಿ ಬರುವಂತಹ ಪಾರ್ಟ್ಸು ತುಂಬ ಸ್ಮೂತ್ ಇರುತ್ತೆ ಮತ್ತು ಫಿನಿಶಿಂಗ್ ಅವಶ್ಯಕತೆ ಇಲ್ಲ. ಅಂದರೆ ಪೋಸ್ಟ್ ಪ್ರೊಸೆಸಿಂಗಲ್ಲಿ ನೀವು ಎಮರಿ ಶೀಟಲ್ಲಿ ಉಜ್ಜೋದಾಗಿರ್ಬೋದು ಅಥವಾ ಇನ್ನಿತರ ಪ್ರೋಸೆಸ್ಗಳದ್ದು ನೆಸೆಸಿಟಿ ಇರಲ್ಲ. ಕಮಿಂಗ್ ಟು ದ ಲಿಮಿಟೇಷನ್ಸ್ ಆಫ್ SLA, ಸೊ ವಿ ಹ್ಯಾವ್ ದೀಸ್ ರೆಸಿನ್ ಮೆಟೀರಿಯಲ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್, ತುಂಬ ಕಾಸ್ಟ್ಲಿ ಆಗಿರುತ್ತೆ. ಕೆಲವೊಮ್ಮೆ ಪಾರ್ಟ್ಸು ಬ್ರಿಟಲ್ ಆಗೋ ಚಾನ್ಸಸ್ ಇರುತ್ತೆ. ಸಿನ್ಸ್ ಇಟ್ ಈಸ್ ಕ್ಯೂರ್ಡ್ ಬೈ UV ಲೇಸರ್, ಕರೆಕ್ಟಾಗಿ ಕ್ಯೂರ್ ಆಗಿಲ್ಲ ಅಂದರೆ ಬ್ರಿಟಲ್ ಆಗುತ್ತೆ. ಪೋಸ್ಟ್ ಕ್ಯೂರಿಂಗು ಕೆಲವೊಮ್ಮೆ ಬೇಕಾಗುತ್ತೆ. ಸೇಫ್ಟಿ ಪ್ರಿಕಾಷನ್ಸು ತುಂಬ ಚೆನ್ನಾಗಿ ತೊಗೋಬೇಕಾಗುತ್ತೆ. ಸಿನ್ಸ್ ದೀಸ್ ರೆಸಿನ್ಸ್ ಆರ್ ಕೆಮಿಕಲಿ ಇನ್ಹರ್ಟ್ ಆಗಿರುತ್ತೆ. ಮತ್ತು ಬಿಲ್ಟ್ ಸೈಜ್ ಏನಿರುತ್ತೋ ಅದು ಏನು ಆ ಪ್ಲ್ಯಾಟ್ಫಾರ್ಮ್ದು ಸೈಜ್ ಏನಿರುತ್ತೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರೋದ್ರಿಂದ ಬಿಲ್ಟ್ ಸೈಜು ಲಿಮಿಟೆಡ್ ಆಗಿರುತ್ತೆ. ಕಮಿಂಗ್ ಟು ದ ಅಪ್ಲಿಕೇಶನ್ಸ್ ಆಫ್ SLA, ಸೊ ವಿ ಯೂಸ್ ದ SLA 3D printers in rapid prototyping, in medical models and dental parts, jewelry and casting patterns, ಕನ್ಸ್ಯೂಮರ್ ಪ್ರಾಡಕ್ಟ್ ಡಿಸೈನ್, ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಮಾಡಲ್ಸ್ ಮತ್ತು ಗೇರ್ಸ್ ಆ್ಯಂಡ್ ದೋಸ್ ಕೈಂಡ್ ಆಫ್ ಡಿಸೈನ್ಸ್ಗಳಲ್ಲಿ ನಾವು SLA 3D ಪ್ರಿಂಟರ್ಸ್ನ ನೋಡ್ತೀವಿ. ಸೊ ಯಾಕೆ SLA 3D ಪ್ರಿಂಟರ್ಸು ಇಂಡಸ್ಟ್ರೀಸಲ್ಲಿ ಅಷ್ಟೊಂದು ಹೆಸರು ಮಾಡ್ತಿದೆ ಅಂದರೆ, ಸಿನ್ಸ್ ಇಟ್ ಈಸ್ ಎ ವೆರಿ ಓಲ್ಡ್ 3D ಪ್ರಿಂಟಿಂಗ್ ಪ್ರೋಸೆಸ್ ಆ್ಯಂಡ್ ವಿ ಹ್ಯಾವ್ ಸೋ ಮೆನಿ ಅಡ್ವಾನ್ಸಸ್
happen for this 3D printer, and people used to it. ಜನಗಳಿಗೆ ಇದರಲ್ಲಿ ವರ್ಕ್ ಮಾಡಿ ಅನುಭವ ಇರೋದ್ರಿಂದ the people will always go for this kind of 3D printers. So ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ you can leave a comment. I'm happy to answer for this. So don't forget to like, share and comment. Thank you so much.